ಹಾಯ್ ಎವ್ರಿವಾನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾವು 10th ಸ್ಟ್ಯಾಂಡರ್ಡ್ ಸರ್ಕಲ್ಸ್ ಚಾಪ್ಟರ್ನ ಎಕ್ಸಸೈಸ್ 10.2 ಕ್ವೆಶನ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಈಗ ಆಲ್ರೆಡಿ ನಾನು ಸರ್ಕಲ್ಸ್ ಚಾಪ್ಟರಿಂದ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರಬೇಕು, ಹಾಗೆ ಇಂಪಾರ್ಟೆಂಟ್ಲಿ ಸರ್ಕಲ್ಸ್ ಚಾಪ್ಟರಲ್ಲಿ ಥಿಯರಮ್ 10.1 ಹಾಗೆ ಥಿಯರಮ್ 10.2 ವೆರಿ ವೆರಿ ಇಂಪಾರ್ಟೆಂಟ್. ಎರಡು ಥಿಯರಮಲ್ಲಿ ಖಂಡಿತವಾಗಿ ಯಾವುದಾದ್ರೂ ಒಂದು ಥಿಯರಮನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಇದೆಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ದೇನೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ. ಸೊ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿ, ಹಾಗೆ ಅದರ ಬೆನ್ನಲ್ಲೇ ಎಕ್ಸಸೈಸ್ 10.1 ಅಲ್ಲಿ 4 ಕ್ವೆಶನ್ ಇರುವಂಥದ್ದು. ಆ 4 ಕ್ವೆಶನ್ಸನ್ನು ಈಗಾಗಲೇ ಸಾಲ್ವ್ ಮಾಡಿ ಆಗಿದೆ. ಈ ಎರಡೂ ವಿಡಿಯೋ ಕೂಡ ಒಂದು ಪ್ಲೇಲಿಸ್ಟ್ನಲ್ಲಿ ರೆಡಿ ಇದ್ದು, ಆ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಸೊ ಈ ವಿಡಿಯೋವನ್ನು ನೋಡೋದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ಚೆಕ್ ಮಾಡಿ. ಇಂಟ್ರೊಡಕ್ಷನ್ ವಿಡಿಯೋವನ್ನು ನೀವು ನೋಡಿದ್ದಲ್ಲಿ ಖಂಡಿತವಾಗಿ ಕೂಡ ಸರ್ಕಲ್ಸ್ ಚಾಪ್ಟರ್ನ ಯಾವುದೇ ಕ್ವೆಶನ್ಸನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಈಗ ವಿದೌಟ್ ಮಚ್ ಡಿಲೇ, ನೀವೀಗೆಲ್ಲರೂ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಲೆಟ್ ಅಸ್ ಸ್ಟಾರ್ಟ್ ಅವರ್ ಡಿಸ್ಕಷನ್ ಆನ್ ಎಕ್ಸಸೈಸ್ 10.2. ಎಕ್ಸಸೈಸ್ 10.2 ಅಲ್ಲಿ ಫಸ್ಟ್ ಕ್ವೆಶನ್. ಇಲ್ಲಿ ಫಸ್ಟಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ ಕ್ವೆಶನ್ 1 to ಕ್ವೆಶನ್ ನಂಬರ್ 3 ಚೂಸ್ ದಿ ಕರೆಕ್ಟ್ ಆಪ್ಷನ್ ಆ್ಯಂಡ್ ಗಿವ್ ಜಸ್ಟಿಫಿಕೇಶನ್. ಸೊ ಇಲ್ಲಿ ಕ್ವೆಶನ್ ನಂಬರ್ 1, 2 ಹಾಗೆ 3 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇದೆ. ಅದಕ್ಕೆ ನೀವು ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡಿ ನಿಮ್ಮ ಆನ್ಸರನ್ನು ಜಸ್ಟಿಫೈ ಮಾಡಬೇಕು. ಯು ಹ್ಯಾವ್ ಟು ಜಸ್ಟಿಫೈ ಯುವರ್ ಆನ್ಸರ್. ಓಕೆ, ಕ್ವೆಶನ್ ನಂಬರ್ 1. ಫ್ರಮ್ ಅ ಪಾಯಿಂಟ್ Q, ದ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಟು ಎ ಸರ್ಕಲ್ ಇಸ್ 24 ಸೆಂಟಿಮೀಟರ್. ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. That is 24 centimeter. 24 centimeter ಏನು ಲೆಂತ್ ಆಫ್ ದಿ ಟ್ಯಾಂಜೆಂಟ್. ಆ್ಯಂಡ್ ದ ಡಿಸ್ಟೆನ್ಸ್ Q ಫ್ರಮ್ ದಿ ಸೆಂಟರ್ ಈಸ್ 25 ಸೆಂಟಿಮೀಟರ್. ಆ ಸರ್ಕಲ್ನ ಸೆಂಟರಿಂದ Q ಪಾಯಿಂಟ್ಗಿರುವಂತಹ ಡಿಸ್ಟೆನ್ಸ್ 25 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಸರ್ಕಲ್ ಇಸ್, ಆ ಸರ್ಕಲ್ನ ರೇಡಿಯಸನ್ನು ಫೈಂಡ್ ಮಾಡಬೇಕು. ಆಪ್ಷನ್ ಎ 7 ಸೆಂಟಿಮೀಟರ್, ಆಪ್ಷನ್ ಬಿ 12 ಸೆಂಟಿಮೀಟರ್, ಆಪ್ಷನ್ ಸಿ 15 ಸೆಂಟಿಮೀಟರ್, ಆಪ್ಷನ್ ಡಿ 24.5 ಸೆಂಟಿಮೀಟರ್. ಆನ್ಸರ್ ಮಾಡಬೇಕು, ಜಸ್ಟಿಫೈ ಮಾಡಬೇಕು. ಈ ಕ್ವೆಶನ್ನ ಸೊಲ್ಯೂಷನ್ನೇ ಇಲ್ಲಿ ನಮಗೆ ಆನ್ಸರಿನ ಜಸ್ಟಿಫಿಕೇಶನ್ ಆಗಿರ್ತದೆ. ಸೊ ಮೊದಲನೆಗೆ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಳ್ಳುವ. ಸರ್ಕಲ್ನ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಳುವ. ಲೆಟ್ O ಬಿ ದಿ ಸೆಂಟರ್ ಆಫ್ ದಿ ಸರ್ಕಲ್. ಇದು ಪಾಯಿಂಟ್ O, ದಟ್ ಈಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಈಗ ಪಾಯಿಂಟ್ Q ಇಂದ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದಾರೆ. ಲೆಟ್ ದಿಸ್ ಬಿ ಪಾಯಿಂಟ್ Q. ಈ ಪಾಯಿಂಟಿಂದ ಸರ್ಕಲಿಗೆ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿರುವಂಥದ್ದು. ಹಾಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಎಲ್ಲಿ ಟ್ಯಾಂಜೆಂಟ್ ಸರ್ಕಲನ್ನು ಟಚ್ ಮಾಡ್ತಾ ಇದೆ ಅದನ್ನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇದನ್ನು P ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. ದೇ ಹ್ಯಾವ್ ಗಿವೆನ್ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಈಸ್ 24 ಸೆಂಟಿಮೀಟರ್. ಸೊ QP ಈಸ್ ಲೆಂತ್ ಆಫ್ ದಿ ಟ್ಯಾಂಜೆಂಟ್, ಅದು 24 ಸೆಂಟಿಮೀಟರ್. ಹಾಗೆ ಡಿಸ್ಟೆನ್ಸ್ ಆಫ್ ಪಾಯಿಂಟ್ Q ಫ್ರಮ್ ದಿ ಸೆಂಟರ್ ಇಸ್ 25 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಯಿಂಟ್ Q ಇಂದ ಸೆಂಟರ್ಗೆ ಇರುವಂತಹ ಡಿಸ್ಟೆನ್ಸ್ ದಟ್ ಈಸ್ 25 ಸೆಂಟಿಮೀಟರ್. ಸೊ ಈ ಡಿಸ್ಟೆನ್ಸ್ 25 ಸೆಂಟಿಮೀಟರ್ ಆಯಿತು. ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಫೈಂಡ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಸರ್ಕಲ್ನ ರೇಡಿಯಸ್ ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಲೆಟ್ ಅಸ್ ಜಾಯಿನ್ O ಆ್ಯಂಡ್ P. ಲೆಟ್ ಅಸ್ ಜಾಯಿನ್ OP. OP is nothing but it is the radius of the circle. Okay, so let us write given. ಸೊ ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ? ಲೆಂತ್ ಆಫ್ ದಿ ಟ್ಯಾಂಜೆಂಟ್, ಲೆಂತ್ ಆಫ್ ದಿ ಟ್ಯಾಂಜೆಂಟ್, ಲೆಂತ್ ಆಫ್ ದಿ ಟ್ಯಾಂಜೆಂಟ್. ಸೊ ಇಲ್ಲಿ ಟ್ಯಾಂಜೆಂಟ್ ಇಸ್ PQ, ದಟ್ ಈಸ್ 24 ಸೆಂಟಿಮೀಟರ್. ಹಾಗೆ ಲೆಂತ್ ಆಫ್ ಪಾಯಿಂಟ್ Q ಫ್ರಮ್ ದಿ ಸೆಂಟರ್ ಕೊಟ್ಟಿದ್ದಾರೆ. OQ ದಟ್ ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್. ನಾವೇನು ಫೈಂಡ್ ಮಾಡಬೇಕಾಗಿರುವಂಥದ್ದು? ರೇಡಿಯಸ್ OP ಅನ್ನು ಫೈಂಡ್ ಮಾಡಬೇಕು. ಓಕೆ, ಸೊ ನಮಗೆ ಗೊತ್ತಿದೆ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಅಲ್ವಾ? ಇಲ್ಲಿ OP ಈಸ್ ಪರ್ಪೆಂಡಿಕ್ಯುಲರ್ ಟು PQ, therefore angle OPQ is 90 ಡಿಗ್ರಿ. ಆ್ಯಂಗಲ್ OPQ is 90 ಡಿಗ್ರಿ. ಯಾಕೆ ಅಂತ ಹೇಳಿದರೆ OP is perpendicular to PQ. ಯಾಕೆ? ರೇಡಿಯಸ್ ಈಸ್ perpendicular to the tangent at the point of contact ಅಲ್ವಾ? ಸೊ ರೇಡಿಯಸ್ ಈಸ್ perpendicular to
tangent. Radius is perpendicular to tangent at the point of contact ಅಂತ ಹೇಳಿ ನಾವೀಗಾಗಲೇ ಕಲ್ತಿದ್ದೇವೆ. ಹಾಗಾಗಿ OP ಮತ್ತು PQ ಪರ್ಪೆಂಡಿಕ್ಯುಲರ್, ಅದರಿಂದಾಗಿ OPQ is 90 ಡಿಗ್ರಿ. ಸೊ ಇಲ್ಲಿ ಆ್ಯಂಗಲ್ OPQ 90 ಡಿಗ್ರಿ ಆದಾಗ we have the triangle OPQ that is right angle ಅಲ್ವಾ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದ ಕಾರಣ ನಾವು ಪೈಥಾಗೋರಸ್ ರೂಲನ್ನು ಅಪ್ಲೈ ಮಾಡ್ಬೋದು. ಸೊ ಇನ್ ಟ್ರಯಾಂಗಲ್ OPQ, in triangle OPQ, using Pythagoras theorem, ಏನು ಬರಿಬೋದು ನಾವು? ಸ್ಕ್ವೇರ್ ಆಫ್ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಸೊ ಇಲ್ಲಿ ಹೈಪೋಟೆನ್ಯೂಸ್ ಈಸ್ OQ, ಹಾಗೆ ಅದರ್ ಸೈಡ್ಸ್ ಆರ್ OP ಆ್ಯಂಡ್ QP. ಓಕೆ, so hypotenuse square OQ square is equal to OP square plus PQ ಅಥವಾ QP square. OQ is 25 centimeter, so it is 25 square, that is equal to OP square, OP ಅನ್ನೇ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು, plus PQ square, that is 24 square. Okay, 25 square is 625. So 625, that's equal to OP square plus 24 square 576. ಈಗ ನಮಗೆ ಬೇಕಾಗಿರುವಂಥದ್ದು OP ಸ್ಕ್ವೇರ್, ಹಾಗಾಗಿ 576ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿ. ಸೊ ಪ್ಲಸ್ 576 ಬಿಕಮ್ಸ್ ಮೈನಸ್ 576. ಸೊ ಇಲ್ಲಿ 625 ಮೈನಸ್ 576, that is equal to OP square. 625 minus 576 ಅಂದರೆ 49, that is equal to OP square. ಈಗ ಸ್ಕ್ವೇರನ್ನು ರಿಮೂವ್ ಮಾಡಬೇಕು. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ಸ್ ಆನ್ ಬೋತ್ ದಿ ಸೈಡ್. ಸ್ಕ್ವೇರ್ ರೂಟ್ ಆಫ್ 49 ಇಸ್ ಈಕ್ವಲ್ ಟು OP ಸ್ಕ್ವೇರ್ ಆ್ಯಂಡ್ ಇಟ್ಸ್ ಸ್ಕ್ವೇರ್. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 49 ಅಂದರೆ 7. 7 ಸ್ಕ್ವೇರ್ ಇಸ್ 49, ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 49 ಇಸ್ 7. ಸೊ 7 ಇಸ್ ಈಕ್ವಲ್ ಟು OP. ಸೊ ದೇರ್ಫೋರ್ OP is equal to 7 centimeter. OP is nothing but radius of the circle. Alva? Sentence bariri. Therefore, radius of the circle is equal to 7 centimeter. Radius anna find madidvi. So here the correct option is option A, 7 centimeter. Radius of the circle is 7 centimeter. ನಮ್ಮ ಆನ್ಸರನ್ನು ನಾವು ಜಸ್ಟಿಫೈ ಕೂಡ ಮಾಡಿ ಆಯಿತು. ಸೊ ಇಲ್ಲಿ ಎಲ್ಲಿ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದರೆ, ಗಿವನ್ ಕಂಟೆಂಟ್ ಏನಿದೆಯೋ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿಕೊಂಡು ಕ್ವೆಶನನ್ನು ಆನ್ಸರ್ ಮಾಡುವಂಥದ್ದು. ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ 24 ಮೀಟರ್, ಹಾಗೆ ಕ್ಯೂ ಪಾಯಿಂಟ್ ಮತ್ತು ಸೆಂಟರ್ ನಡುವಿನ ಡಿಸ್ಟೆನ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ರೇಡಿಯಸನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು 2 ಥಿಯರಮ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಥಿಯರಮ್ 10.1 ಪ್ರಕಾರ ದ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಇಲ್ಲಿ OP ಪರ್ಪೆಂಡಿಕ್ಯುಲರ್ ಟು PQ ಆಯಿತು. OP ಮತ್ತು PQ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ ಕೂಡಲೇ ಆ್ಯಂಗಲ್ OPQ 90 ಡಿಗ್ರಿ ಅಂತ ಹೇಳಿ ಆಯಿತು. ದಟ್ ಮೀನ್ಸ್ ಇಲ್ಲಿರುವಂತಹ ಟ್ರಯಾಂಗಲ್ ಇಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದ ಕಾರಣ 2 ಸೈಡ್ಸ್ ಗೊತ್ತಿದೆ. ಥರ್ಡ್ ಸೈಡ್ ಫೈಂಡ್ ಮಾಡಬೇಕಿದ್ರೆ ನೀವು ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡ್ಬೋದು. ಇಷ್ಟು ತಿಳಿದ ಮೇಲೆ ರೆಸ್ಟ್ ಆಫ್ ದಿ ಪಾರ್ಟ್, ಉಳಿದಿರುವ ಪಾರ್ಟ್ ಇರುವಂಥದ್ದು ಸಿಂಪ್ಲಿಫಿಕೇಶನ್, ಆ್ಯಂಡ್ ನಮಗೆ ಸಿಕ್ಕಿದ ಆನ್ಸರ್ 7 ಸೆಂಟಿಮೀಟರ್. ಈಗ ಸೆಕೆಂಡ್ ಕ್ವೆಶನನ್ನು ಆನ್ಸರ್ ಮಾಡುವ. ಸೆಕೆಂಡ್ ಕ್ವೆಶನ್, ಇನ್ ದ ಫಿಗರ್ ಇಫ್ TP and TQ are the two tangents to a circle with center O such that angle POQ is equal to 110 degree, then angle PTQ is equal to option A 60 degree, option B 70 degree, option C 80 degree, option D 90 degree. ಸೊ ಇಲ್ಲಿ ನಮಗೆ ಒಂದು ಫಿಗರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ T ಪಾಯಿಂಟಿಂದ ಸರ್ಕಲಿಗೆ 2 ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಿದ್ದಾರೆ, PT ಮತ್ತು TQ. These are the 2 tangents that is drawn to the circle with center O. Angle POQ 110 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಾವು ಆ್ಯಂಗಲ್ PTQ ಅನ್ನು ಫೈಂಡ್ ಮಾಡಬೇಕು. PTQ ಇದು ಎಷ್ಟು ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಓಕೆ,
So let us write PT and TQ are the tangents. ಪಿ ಟಿ ಮತ್ತು ಟಿ ಕ್ಯೂ ಟ್ಯಾಂಜೆಂಟ್ಸ್ ಅಂತ ಹೇಳಿ ನಮಗೆ ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಿ ಇಸ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಹಾಗೆ ಕ್ಯೂ ಇಸ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪಿ ಮತ್ತು ಕ್ಯೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇಲ್ಲಿ ಓ ಕ್ಯೂ ಇಸ್ ದಿ ರೇಡಿಯಸ್, ಹಾಗೆ ಓ ಪಿ ಇಸ್ ದಿ ರೇಡಿಯಸ್. ಓ ಕ್ಯೂ ಮತ್ತು ಓ ಪಿ ಇಸ್ ದಿ ರೇಡಿಯಸ್ ಅಲ್ವಾ. ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಟಿ, ಹಾಗೆ ಓ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಟಿ. ಯಾಕೆ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ ಬರ್ಕೊಳ್ಳಿ. ಹಿಯರ್ ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಟಿ ಆ್ಯಂಡ್ ಓ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಟಿ ಕ್ಯೂ. Reason, radii is perpendicular to the tangent, at the point of contact. Perpendicular to the tangent at the point of contact. ಓಕೆ, ಹಾಗಾಗಿ ಆ್ಯಂಗಲ್ ಟಿ ಪಿ ಒ ಇಸ್ ಈಕ್ವಲ್ ಟು 90 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಟಿ ಕ್ಯೂ ಒ ಇಸ್ 90 ಡಿಗ್ರಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಲ್ಲಿ ಆ್ಯಂಗಲ್ ಟಿ ಪಿ ಒ 90 ಡಿಗ್ರಿ, ಹಾಗೆ ಆ್ಯಂಗಲ್ ಟಿ ಕ್ಯೂ ಒ 90 ಡಿಗ್ರಿ. ಯಾಕೆ ಅಂತ ಹೇಳಿದರೆ ರೇಡಿಯಸ್ ಮತ್ತು ಟ್ಯಾಂಜೆಂಟ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಒನ್ ಅನದರ್. ಪರ್ಪೆಂಡಿಕ್ಯುಲರ್ ಅಂತ ಹೇಳಿದರೆ ಆ್ಯಂಗಲ್ ಇಸ್ 90 ಡಿಗ್ರಿ. ಸೊ ಈ ಆ್ಯಂಗಲ್ 90 ಡಿಗ್ರಿ, ಹಾಗೆ ಇದು 90 ಡಿಗ್ರಿ. ಈಗ ಏನು ಅಬ್ಸರ್ವ್ ಮಾಡ್ತೀರಿ ಇಲ್ಲಿ ಅಂತ ಹೇಳಿದರೆ ಪಿ ಟಿ ಕ್ಯೂ ಒ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್. ಪಿ ಟಿ ಕ್ಯೂ ಒ ಅಂತ ಹೇಳುವಂಥದ್ದು ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದರೆ 4 ಸೈಡ್ಸ್ ಇರ್ತದೆ, 4 ಆ್ಯಂಗಲ್ ಇರ್ತದೆ. ಸೊ ಈಗ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಆ್ಯಂಗಲ್ ಪಿ ಟಿ ಕ್ಯೂ, ಅದು ಈ ಕ್ವಾಡ್ರಿಲ್ಯಾಟ್ರಲ್ನ 4th ಆ್ಯಂಗಲ್. ಉಳಿದ 3 ಆ್ಯಂಗಲ್ ನಮಗೆ ಗೊತ್ತಿದೆ, 90 ಡಿಗ್ರಿ, 90 ಡಿಗ್ರಿ, 110 ಡಿಗ್ರಿ. 4th ಆ್ಯಂಗಲನ್ನು ನಾವು ಫೈಂಡ್ ಮಾಡಬೇಕು. ಸೊ ಸಮ್ ಆಫ್ ಆಲ್ ದಿ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು 4th ಆ್ಯಂಗಲನ್ನು ಫೈಂಡ್ ಮಾಡುವ. ಸೊ ಬರ್ಕೊಳ್ವಾ. ಇನ್ ದಿ ಕ್ವಾಡ್ರಿಲ್ಯಾಟ್ರಲ್ ಯಾವುದು ನಮ್ಮ ಕ್ವಾಡ್ರಿಲ್ಯಾಟ್ರಲ್ ಇಸ್ ಪಿ ಟಿ ಕ್ಯೂ ಒ. ಓಕೆ, ಸಮ್ ಆಫ್ all the angles is equal to 360 ಡಿಗ್ರಿ. ಸೊ ಇಲ್ಲಿರುವಂತಹ ಆ್ಯಂಗಲ್ಸ್, ಒನ್ ಇಸ್ 90 ಡಿಗ್ರಿ, ಅನದರ್ ಆ್ಯಂಗಲ್ 90 ಡಿಗ್ರಿ, ಮತ್ತೊಂದು 110 ಡಿಗ್ರಿ. ಹಾಗೆ ಅದರ ಜೊತೆಗೆ ನಾವು ಫೈಂಡ್ ಮಾಡಬೇಕಾದಂತಹ ಆ್ಯಂಗಲ್ ಪಿ ಟಿ ಕ್ಯೂ. ಓಕೆ, ಸರಿ ಇದೆ, ಆ್ಯಂಗಲ್ ಪಿ ಟಿ ಕ್ಯೂ. ಇದೆಲ್ಲವನ್ನು ಆ್ಯಡ್ ಮಾಡಿದರೆ ಟೋಟಲ್ ಆ್ಯಂಗಲ್ ಈಸ್ 360 ಡಿಗ್ರಿ. ಸೊ ಲೆಟ್ ಅಸ್ ಆ್ಯಡ್ ದಿ ಆ್ಯಂಗಲ್ಸ್. 90 ಡಿಗ್ರಿ ಪ್ಲಸ್ 90 ಡಿಗ್ರಿ 180 ಡಿಗ್ರಿ, 180 ಡಿಗ್ರಿ ಪ್ಲಸ್ 110 ಡಿಗ್ರಿ. ಸೊ 290 ಡಿಗ್ರಿ ಪ್ಲಸ್ ಆ್ಯಂಗಲ್ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಈಗ ನಮಗೆ ಬೇಕಾಗಿರುವಂಥದ್ದು ಆ್ಯಂಗಲ್ ಪಿ ಟಿ ಕ್ಯೂ. ಹಾಗಾಗಿ 290 ಡಿಗ್ರಿಯನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳಿ. ದ್ಯಾಟ್ ಬಿಕಮ್ಸ್ 360 ಡಿಗ್ರಿ ಮೈನಸ್ 290 ಡಿಗ್ರಿ, ದಟ್ ಇಸ್ ಈಕ್ವಲ್ ಟು 70 ಡಿಗ್ರಿ. ಸೊ ಇಲ್ಲಿ ನಮಗೆ ಕೇಳಿರುವಂಥದ್ದು ಆ್ಯಂಗಲ್ ಪಿ ಟಿ ಕ್ಯೂ, ದಟ್ ಇಸ್ ಈಕ್ವಲ್ ಟು 70 ಡಿಗ್ರಿ. ಆ್ಯಂಗಲ್ ಪಿ ಟಿ ಕ್ಯೂ ಅನ್ನು ಫೈಂಡ್ ಮಾಡಿದ್ವಿ. ಪಿ ಟಿ ಕ್ಯೂ ಇಸ್ 70 ಡಿಗ್ರಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 70 ಡಿಗ್ರಿ. ಸೊ ನಾವು ನಮ್ಮ ಆನ್ಸರನ್ನು ಜಸ್ಟಿಫೈ ಕೂಡ ಮಾಡಿ ಆಯಿತು. ಇಲ್ಲಿ ಪಿ ಟಿ ಕ್ಯೂ ಒ ಇಸ್ ಅ ಕ್ವಾಡ್ರಿಲ್ಯಾಟ್ರಲ್. ಹಾಗೆ ನಾವು ಸರ್ಕಲ್ನ ಕಾನ್ಸೆಪ್ಟ್ಸಲ್ಲಿ ಏನು ಕಲ್ತಿದ್ದೇವೆ ಅಂತ ಹೇಳಿದರೆ, ಟ್ಯಾಂಜೆಂಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ
ರೇಡಿಯೈ. ಹಾಗಾಗಿ ಅಲ್ಲಿ ಫಾರ್ಮ್ ಆದಂತಹ ಆ್ಯಂಗಲ್ 90 ಡಿಗ್ರಿ. ಸೊ 2 ಆ್ಯಂಗಲ್ 90 ಡಿಗ್ರಿ, ಒಂದು ಆ್ಯಂಗಲ್ 110 ಡಿಗ್ರಿ ಅಂತ ಹೇಳಿ ಅವರೇ ನಮಗೆ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಫೋರ್ತ್ ಆ್ಯಂಗಲನ್ನು ಫೈಂಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡಿರುವಂತಹ ಲಾಜಿಕ್ ಇಸ್ ದ್ಯಾಟ್ ಸಮ್ ಆಫ್ ಆಲ್ ದಿ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಇಸ್ 360 ಡಿಗ್ರಿ. ಓಕೆ, 3 ಆ್ಯಂಗಲ್ಸನ್ನು ಆ್ಯಡ್ ಮಾಡಿ ಫೋರ್ತ್ ಆ್ಯಂಗಲನ್ನು ನಾವು 360 ಡಿಗ್ರಿಯಿಂದ ಉಳಿದ ಆ್ಯಂಗಲ್ಸನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಫೈಂಡ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಆನ್ಸರ್ ಇಸ್ 70 ಡಿಗ್ರಿ. ಥರ್ಡ್ ಕ್ವೆಶನನ್ನು ನೋಡುವ. ಇಫ್ ದ ಟ್ಯಾಂಜೆನ್ಸ್ PA and PB from a point P to a circle with center O are inclined to each other at angle of 80 degree, then angle POA is equal to. ಸೊ ಇಲ್ಲಿ ಒಂದು ಸರ್ಕಲ್ಗೆ ಅದರ ಹೊರಗೆ ಇರುವಂತಹ ಪಾಯಿಂಟ್ P ಇಂದ 2 ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದಾರೆ, PA ಆ್ಯಂಡ್ PB. P ಅಂತ ಹೇಳುವಂಥದ್ದು ದಿ ಎಕ್ಸ್ಟರ್ನಲ್ ಪಾಯಿಂಟ್, ಎ ಮತ್ತು ಬಿ ಅಂತ ಹೇಳುವಂಥದ್ದು ಸರ್ಕಲ್ನಲ್ಲಿರುವಂತಹ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಯಾವ ಪಾಯಿಂಟಲ್ಲಿ ಟ್ಯಾಂಜೆಂಟ್ ಸರ್ಕಲನ್ನು ಟಚ್ ಆಗಿದೆ ಅಂತ ಹೇಳುವಂಥದ್ದು. ಓಕೆ, ಇಲ್ಲಿ PA ಮತ್ತು PB ಟ್ಯಾಂಜೆಂಟ್ಸ್ಗಳು 80 ಡಿಗ್ರಿ ಆ್ಯಂಗಲಲ್ಲಿ ಒಂದಕ್ಕೊಂದು ಇನ್ಕ್ಲೈನ್ ಆಗಿದೆ. POAಯನ್ನು ಫೈಂಡ್ ಮಾಡಬೇಕು. O ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಡಯಾಗ್ರಾಮನ್ನು ಡ್ರಾ ಮಾಡ್ಕೊಳ್ವಾ. ಸೊ ಇಲ್ಲಿ ವಿ ಹ್ಯಾವ್ ಅ ಸರ್ಕಲ್ ವಿತ್ ದ ಸೆಂಟರ್ O. ಪಾಯಿಂಟ್ P ಇಂದ PA ಮತ್ತು PB 2 ಟ್ಯಾಂಜೆಂಟ್ಸ್ ಸರ್ಕಲ್ಗೆ ಡ್ರಾ ಮಾಡಿರುವಂಥದ್ದು. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ A ಮತ್ತು B. ಓಕೆ, ಈ 2 ಟ್ಯಾಂಜೆಂಟ್ಸ್ಗಳ ನಡುವೆ ಓಕೆ ದೇ ಆರ್ ಇನ್ಕ್ಲೈನ್ಡ್ ಎಟ್ ಆ್ಯಂಗಲ್ 80 ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ಆ್ಯಂಗಲ್ ಇದು 80 ಡಿಗ್ರಿ. ಓಕೆ, ಸೊ ಈಗ ಇನ್ ಆರ್ಡರ್ ಟು ಫೈಂಡ್ ದಿ ಆ್ಯಂಗಲ್ POA ಅನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ PO ಮತ್ತು OA ಅನ್ನು ಜಾಯಿನ್ ಮಾಡಿ. ಸೊ ಫೈಂಡ್ ಮಾಡಬೇಕಾಗಿರುವಂತಹ ಆ್ಯಂಗಲ್ ದಟ್ ಈಸ್ POA. ಈ ಆ್ಯಂಗಲನ್ನು ನಾವು ಫೈಂಡ್ ಮಾಡಬೇಕು. ಆ್ಯಂಗಲ್ POA ಅನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ OA ಅಂತ ಹೇಳುವಂಥದ್ದು ರೇಡಿಯಸ್, PA ಅಂತ ಟ್ಯಾಂಜೆಂಟ್. ನಾವೀಗಾಗಲೇ ಕಲ್ತಿದ್ದೇವೆ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹಾಗಾಗಿ ಈ ಆ್ಯಂಗಲ್ ಏನಿದೆಯೋ ಇದು 90 ಡಿಗ್ರಿ. ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಆ ಮೂಲಕ ನಾವೇನು ಹೇಳ್ಬೋದು ಅಂತ ಹೇಳಿದರೆ ಆ್ಯಂಗಲ್ OAP ಇಸ್ 90 ಡಿಗ್ರಿ. ಸೊ ಇಲ್ಲಿ ದಿಸ್ ಆ್ಯಂಗಲ್ ಇಸ್ 90 ಡಿಗ್ರಿ. ಈಗ ನಾವು POAಯನ್ನು ಫೈಂಡ್ ಮಾಡಬೇಕು. ಸೊ ಈ ಆ್ಯಂಗಲನ್ನು ಫೈಂಡ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ಇಲ್ಲಿ ಇನ್ನೊಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡುವ. ಪಾಯಿಂಟ್ OBಯನ್ನು ಜಾಯಿನ್ ಮಾಡಿದರೆ ದಟ್ ಈಸ್ ಆಲ್ಸೋ ರೇಡಿಯಸ್. ಓಕೆ, ಈಗ ಟ್ರಯಾಂಗಲ್ 2 ಇದೆ, OAP ಟ್ರಯಾಂಗಲ್ ಹಾಗೆ OBP ಟ್ರಯಾಂಗಲ್. ಈ 2 ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಅಂತ ಹೇಳಿ ಪ್ರೂವ್ ಮಾಡಿದರೆ ನಾವು POA ಆ್ಯಂಗಲನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇಲ್ಲಿ OB ಇಸ್ ದಿ ರೇಡಿಯಸ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ PB. ಹಾಗಾಗಿ ಆ್ಯಂಗಲ್ OBP ಇಸ್ ಆಲ್ಸೋ 90 ಡಿಗ್ರಿ. ಓಕೆ, OBP ಇಸ್ ಆಲ್ಸೋ 90 ಡಿಗ್ರಿ. ಈಗ 2 ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡುವ. ಲೆಟ್ ಅಸ್ ರೈಟ್ ಇನ್ ಟ್ರಯಾಂಗಲ್ POA ಆ್ಯಂಡ್ ಟ್ರಯಾಂಗಲ್ POB. ಟ್ರಯಾಂಗಲ್ POA ಮತ್ತು ಟ್ರಯಾಂಗಲ್ POB ಅನ್ನು ನಾವು ಕನ್ಸಿಡರ್ ಮಾಡ್ತಾ ಇರುವಂಥದ್ದು. ಈ 2 ಟ್ರಯಾಂಗಲ್ನಲ್ಲಿ ಆ್ಯಂಗಲ್ PAO ಇಸ್ ಈಕ್ವಲ್ ಟು ಆ್ಯಂಗಲ್ PBO. PAO ಮತ್ತು PBO ಆ್ಯಂಗಲ್ಸ್ ಆರ್ ಈಕ್ವಲ್, ದೇ ಆರ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ರೀಸನ್ ಏನು, ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ರೇಡಿಯಸ್ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿರುವ ಕಾರಣ PAO ಆ್ಯಂಗಲ್ ಹಾಗೆ PBO ಆ್ಯಂಗಲ್ 90 ಡಿಗ್ರಿ. 2 ಟ್ರಯಾಂಗಲ್ಸ್ನಲ್ಲಿ OP ಇಸ್ ಈಕ್ವಲ್ ಟು OP. ಯಾಕೆ ಅಂತ ಹೇಳಿದರೆ OP ಇಸ್ ದಿ ಕಾಮನ್ ಸೈಡ್. OP ಇಸ್ ದಿ ಕಾಮನ್ ಸೈಡ್. ಹಾಗೆ ಇನ್ನೂ ಒಂದು ಸೈಡ್ PA ಮತ್ತು PB 2 ಕೂಡ ಈಕ್ವಲ್. PA ಮತ್ತು PB 2 ಈಕ್ವಲ್. ಏನು ಜಸ್ಟಿಫಿಕೇಶನ್ ಕೊಡ್ತೀರಿ ಇದಕ್ಕೆ, PA ಇಸ್ ಈಕ್ವಲ್ ಟು PB. PA ಮತ್ತು PB ಪಾಯಿಂಟ್ P ಇಂದ ಡ್ರಾ ಮಾಡಿರುವಂತಹ 2 ಟ್ಯಾಂಜೆಂಟ್. ಸೊ ನಾವು ಕಲ್ತಿದ್ದೇವೆ ದ್ಯಾಟ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಓಕೆ, PA PB 2 ಈಕ್ವಲ್. ಯಾಕೆ ಅಂತ ಹೇಳಿದರೆ ದೇ ಆರ್ ದಿ ಟ್ಯಾಂಜೆಂಟ್ಸ್ ಫ್ರಮ್ ಪಾಯಿಂಟ್ P. ಎಕ್ಸ್ಟರ್ನಲ್ ಪಾಯಿಂಟ್ P ಇಂದ ಡ್ರಾ ಮಾಡಿರುವಂತಹ 2 ಟ್ಯಾಂಜೆಂಟ್ಸ್ನ ಲೆಂತ್ಸ್ ಈಕ್ವಲ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಇಲ್ಲಿ ಇದರಿಂದ ನಾವೇನು ಹೇಳ್ಬೋದು, ಟ್ರಯಾಂಗಲ್
POA is congruent to triangle POB. ಓಕೆ, ಏನು ರೀಸನ್? ಇದು ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ ರೂಲ್. ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ ರೂಲ್ನ ಪ್ರಕಾರ ನಾವು ಟ್ರಯಾಂಗಲ್ POA ಮತ್ತು ಟ್ರಯಾಂಗಲ್ POB ಕಾಂಗ್ರಿವೆಂಟ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಈಗ ಟ್ರಯಾಂಗಲ್ಗಳು ಎರಡು ಕಾಂಗ್ರಿವೆಂಟ್ ಆಗಿರುವ ಕಾರಣ ದೇ ಆರ್ ಕಾಂಗ್ರುವೆಂಟ್ ಪಾರ್ಟ್ಸ್ ಆರ್ ಈಕ್ವಲ್. CPCT ರೂಲನ್ನು ನಾವು ಕಲ್ತಿದ್ದೇವೆ. ಕಾಂಗ್ರುವೆಂಟ್ ಪಾರ್ಟ್ಸ್ ಆಫ್ ದಿ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಈಗ ಆ್ಯಂಗಲ್ APO ಅನ್ನು A ಅಂತೇಳಿ ತಗೊಂಡು ಆ್ಯಂಗಲ್ OPBಯನ್ನು B ಅಂತ ಹೇಳಿ ತಗೊಂಡ್ರೆ CPCTಯ ಪ್ರಕಾರ ನಾವೇನು ಹೇಳ್ಬೋದು? ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ B ಫ್ರಮ್ CPCT. ಆದರೆ ನಮಗೆ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ A ಪ್ಲಸ್ ಆ್ಯಂಗಲ್ B ಇಸ್ ಈಕ್ವಲ್ ಟು 80 ಡಿಗ್ರಿ. Okay, they have told that the two tangents are inclined at an angle of 80 degree. ಎರಡು ಟ್ಯಾಂಜೆಂಟ್ 80 ಡಿಗ್ರಿಯಲ್ಲಿ ಇನ್ಕ್ಲೈನ್ ಆಗಿರೋ ಕಾರಣ A ಪ್ಲಸ್ B 80 ಡಿಗ್ರಿ ಆಯಿತು. ನಮಗೆ A ಮತ್ತು B ಈಕ್ವಲ್ ಅಂತ ಹೇಳಿ ಗೊತ್ತಿರುವ ಕಾರಣ ಆ್ಯಂಗಲ್ B ಅನ್ನು ಆ್ಯಂಗಲ್ A ಅಂತ ಹೇಳಿ ಬರ್ಕೊಳ್ಬೋದು. ಸೊ ಆ್ಯಂಗಲ್ A ಪ್ಲಸ್ ಆ್ಯಂಗಲ್ A ಇಸ್ ಈಕ್ವಲ್ ಟು 80 ಡಿಗ್ರಿ. 2 ಟೈಮ್ಸ್ ದಿ ಆ್ಯಂಗಲ್ A ಈಸ್ 80 ಡಿಗ್ರಿ. ಹಾಗಾಗಿ ಆ್ಯಂಗಲ್ A ಅಂತ ಹೇಳಿದರೆ 80 ಡಿಗ್ರಿ ಡಿವೈಡ್ ಬೈ 2. ಸೊ 2 1s are 40s. ಸೊ ಇಲ್ಲಿ ಆ್ಯಂಗಲ್ A ಅಂದರೆ 40 ಡಿಗ್ರಿ. ಆ್ಯಂಗಲ್ A 40 ಡಿಗ್ರಿ ಅಂತ ಹೇಳಿ ಗೊತ್ತಾಯಿತು. ಸೊ A ಅಂದರೆ 40 ಡಿಗ್ರಿ. ಈಗ ನಮಗೆ ಕ್ವೆಶನಲ್ಲಿ ಕೇಳಿರುವಂಥದ್ದು ಆ್ಯಂಗಲ್ POA. ಆ್ಯಂಗಲ್ POA ಅನ್ನು ಫೈಂಡ್ ಮಾಡಬೇಕು. ಆ್ಯಂಗಲ್ POA ಅಂತ ಹೇಳುವಂಥದ್ದು ಇಲ್ಲಿ ಟ್ರಯಾಂಗಲ್ POAಯ ಒಂದು ಆ್ಯಂಗಲ್. ಸೊ ಸಮ್ ಆಫ್ ದಿ ಆ್ಯಂಗಲ್ಸ್ ಇನ್ಸೈಡ್ ದಿ ಟ್ರಯಾಂಗಲ್ ಇಸ್ 180 ಡಿಗ್ರಿ ಅಂತ ಹೇಳಿ ನಮಗೆ ಗೊತ್ತಿದೆ. ಹಾಗಾಗಿ ಈಗ POA ಅನ್ನು ಫೈಂಡ್ ಮಾಡಲಿಕ್ಕೆ ಲೆಟ್ ಅಸ್ ಕನ್ಸಿಡರ್ ದಿ ಟ್ರಯಾಂಗಲ್. ಓಕೆ, ಇನ್ ಟ್ರಯಾಂಗಲ್ POA, in triangle POA, angle POA plus 90 degree plus 40 degree is equal to 180 degree. ಯಾಕೆ ಅಂತ ಹೇಳಿದರೆ sum of all the angles inside a triangle is 180 degree. POA angle is equal to 90 degree. POA plus 90 degree plus 40 degree 130 degree is equal to 180 degree. ಈಗ ಆ್ಯಂಗಲ್ POA ಬೇಕು. ಪ್ಲಸ್ 130 ಅನ್ನು ನೀವು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಅದನ್ನು ಮೈನಸ್ 130 ಡಿಗ್ರಿ ಅಂತ ಹೇಳಿ ಬರ್ಕೊಳ್ತೇವೆ. ಸೊ ಆ್ಯಂಗಲ್ POA ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಡಿಗ್ರಿ ಅಂದರೆ 50 ಡಿಗ್ರಿ. ಸೊ ನಮಗೆ ಕೇಳಿರುವಂತಹ ಆ್ಯಂಗಲ್ POA ಅದನ್ನು ನಾವು ಫೈಂಡ್ ಮಾಡಿದ್ವಿ. POA is equal to 50 degree. ಇಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ 50 ಡಿಗ್ರಿ. ಸೊ ನಾವು ಆನ್ಸರನ್ನು ಫೈಂಡ್ ಮಾಡಿದ್ವಿ. ಏನು ಲಾಜಿಕನ್ನು ಇಲ್ಲಿ ಯೂಸ್ ಮಾಡಿದ್ದೇವೆ ಅಂತ ಹೇಳಿದರೆ ನಾವು ಎರಡು ಟ್ರಯಾಂಗಲ್ಸನ್ನು ಕನ್ಸಿಡರ್ ಮಾಡಿದ್ವಿ. ಟ್ರಯಾಂಗಲ್ POA ಹಾಗೆ ಟ್ರಯಾಂಗಲ್ POB. ಎರಡು ಟ್ರಯಾಂಗಲ್ನ ಕಾಂಗ್ರುಯೆನ್ಸಿ ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ಆ್ಯಂಗಲ್ ಎ ಮತ್ತು ಬಿ ಎಷ್ಟು ಅಂತ ಹೇಳಿ ಫೈಂಡ್ ಮಾಡ್ಕೊಂಡ್ವಿ. ಓಕೆ, ಆ್ಯಂಗಲ್ ಎ ಇಸ್ 40 ಡಿಗ್ರಿ, ಬಿ ಇಸ್ 40 ಡಿಗ್ರಿ. ಅದಾದಮೇಲೆ ಸಿಂಗಲ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿಕೊಂಡು ಸಮ್ ಆಫ್ ದಿ ಆ್ಯಂಗಲ್ಸ್ ಆಫ್ ದಿ ಟ್ರಯಾಂಗಲ್ ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ನಾವು POA ಆ್ಯಂಗಲನ್ನು ಫೈಂಡ್ ಮಾಡಿದ್ವಿ ಆ್ಯಂಡ್ ವಿ ಗಾಟ್ ದಿ ಆನ್ಸರ್ ಆ್ಯಸ್ 50 ಡಿಗ್ರಿ. ಸೊ ಈ ರೀತಿಯಾಗಿ ನಾವು ಫಸ್ಟ್ 3 ಕ್ವೆಶನ್ಸಲ್ಲಿ ಮಲ್ಟಿಪಲ್ ಚಾಯ್ಸನ್ನು ಕೊಟ್ಟು ನಮಗೆ ಆನ್ಸರನ್ನು ಜಸ್ಟಿಫೈ ಮಾಡಿ ಅಂತ ಕೇಳಿದರು. ಅದನ್ನು ನಾವು ಆನ್ಸರ್ ಮಾಡಿದ್ವಿ. ಲೆಟ್ ಅಸ್ ಲುಕ್ ಇನ್ ಟು ದಿ 4th ಕ್ವೆಶನ್. ಇಲ್ಲಿ ಕ್ವೆಶನ್ ನಂಬರ್ 4ಅಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಪ್ರೂವ್ ದ್ಯಾಟ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ದಿ ಎಂಡ್ಸ್ ಆಫ್ ಎ ಡಯಾಮೀಟರ್ ಆಫ್ ಎ ಸರ್ಕಲ್ ಆರ್ ಪ್ಯಾರಲಲ್. ಸೊ ಇಲ್ಲಿ ಒಂದು ಸರ್ಕಲನ್ನು ನಾವು ಡ್ರಾ ಮಾಡ್ಕೊಳ್ಬೇಕು. ಅದಕ್ಕೆ ಡಯಾಮೀಟರನ್ನು ಡ್ರಾ ಮಾಡಬೇಕು. ಡಯಾಮೀಟರ್ನ ಎಂಡಲ್ಲಿ ಎರಡು ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಬೇಕು ಆ್ಯಂಡ್ ದೀಸ್ ಟ್ಯಾಂಜೆಂಟ್ಸ್ ಈ ಎರಡು ಟ್ಯಾಂಜೆಂಟು ಒಂದಕ್ಕೊಂದು ಪ್ಯಾರಲಲ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಲೆಟ್ ಅಸ್ ಡ್ರಾ ದಿ ಡಯಾಗ್ರಾಮ್. ಸೊ ಇಲ್ಲಿ ವಿ ಹ್ಯಾವ್ O ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಹಾಗೆ AB ಇದನ್ನು ಸರ್ಕಲ್ನ ಡಯಾಮೀಟರ್ ಅಂತ ಹೇಳಿ ಕನ್ಸಿಡರ್ ಮಾಡುವ. ದೆನ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಟ್ಯಾಂಜೆಂಟ್ PQ ಹಾಗೆ RS. ಸೊ ಲೆಟ್ ಅಸ್ ರೈಟ್ O is the center of the circle. O is the
center of the circle. O is the center of the circle. AB is the diameter. AB is the diameter, comma, PQ and RS are the tangents. PQ and RS are the tangents at the end of the diameter. Tangents at the end of the diameter. ಡಯಾಮೀಟರ್ನ ಎಂಡಿಗೆ ನಾವು ಟ್ಯಾಂಜೆನ್ಸನ್ನು ಡ್ರಾ ಮಾಡಿದ್ವಿ. ಇಲ್ಲಿ ಪ್ರೂವ್ ಮಾಡಬೇಕಾಗಿರುವಂಥದ್ದು ಏನು, ದ್ಯಾಟ್ ದೀಸ್ ಟು ಟ್ಯಾಂಜೆನ್ಸ್ ಆರ್ ಪ್ಯಾರಲಲ್. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಈಗ ಇಲ್ಲಿ ಒ ಎ ಇಸ್ ದಿ ರೇಡಿಯಸ್, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುವಂಥದ್ದು ಟ್ಯಾಂಜೆಂಟ್ ಪಿ ಕ್ಯೂ. ಬಿಕಾಸ್ ನಮಗೆ ಗೊತ್ತಿದೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನಲ್ಲಿ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಹಾಗಾಗಿ ಇಲ್ಲಿ ಆ್ಯಂಗಲ್ ಒ ಎ ಪಿ ಈಸ್ 90 ಡಿಗ್ರಿ, ಹಾಗೆ ಒ ಎ ಕ್ಯೂ ಈಸ್ ಆಲ್ಸೋ 90 ಡಿಗ್ರಿ. ಅದೇ ರೀತಿಯಲ್ಲಿ ರೇಡಿಯಸ್ ಒ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಆರ್ ಎಸ್ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿ. ಸೊ ಅದನ್ನು ಬರ್ಕೊಳ್ಳುವ. ಒ ಎ is perpendicular to PQ and OB is perpendicular to RS. So the reason is that radius is perpendicular to the tangent at the point of contact. So ಇಲ್ಲಿ OA ಮತ್ತು PQ perpendicular ಆಗಿರೋ ಕಾರಣ ಆಂಗಲ್ PAO, this angle is 90 degree. ಹಾಗೆ ಈ ಸೈಡಲ್ಲಿ ಆ್ಯಂಗಲ್ ಒ ಬಿ ಎಸ್ ಅನ್ನು ಕನ್ಸಿಡರ್ ಮಾಡ್ತೇನೆ. ದಿಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಯಾಕೆ ಇದೆರಡು ಆ್ಯಂಗಲ್ ಮಾತ್ರ ಬರೆದದ್ದು ಅಂತ ಹೇಳಿದರೆ, ಇನ್ ಆರ್ಡರ್ ಟು ಪ್ರೂವ್ ದ್ಯಾಟ್ ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ ಪ್ಯಾರಲಲ್, ಈ ಎರಡು ಆ್ಯಂಗಲ್ಸ್ ನಮಗೆ ಸಫಿಷಿಯೆಂಟ್. ಅಥವಾ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಇದು 90 ಡಿಗ್ರಿ, ಇದು ಕೂಡ 90 ಡಿಗ್ರಿ. ಓಕೆ, ಯಾವುದಾದ್ರೂ ಒಪೋಸಿಟ್ ಸೈಡಲ್ಲಿರೋ ಆ್ಯಂಗಲ್ಸನ್ನು ಕನ್ಸಿಡರ್ ಮಾಡಿದ್ದು. ಯಾಕೆ ಅಂತ ಹೇಳಿ ಈಗ ಹೇಳ್ತೇನೆ ನೋಡಿ. ಈಗ ಇಲ್ಲಿ ಲೈನ್ ಪಿ ಕ್ಯೂ ಮತ್ತು ಆರ್ ಎಸ್ ಇದೆ, ಅದರ ನಡುವೆ ಒಂದು ಲೈನ್ ಇದೆ. ಈ ಲೈನಿನ ಆಲ್ಟರ್ನೇಟ್ ಸೈಡಲ್ಲಿರುವ ಆ್ಯಂಗಲ್ಸ್ ಇಲ್ಲಿ ಈಕ್ವಲ್ ಇದೆ. ಇದರ ಅರ್ಥ ಏನು, ಪಿ ಕ್ಯೂ ಮತ್ತು ಆರ್ ಎಸ್ ಅಂತ ಹೇಳುವಂತಹ ಎರಡು ಲೈನ್ಸ್ ಪ್ಯಾರಲಲ್ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ನೀವು ಈಗಾಗಲೇ ಲೈನ್ಸ್ ಚಾಪ್ಟ್ರಲ್ಲಿ ಕಲ್ತಿದ್ದೀರಿ ದ್ಯಾಟ್ ಎರಡು ಪ್ಯಾರಲಲ್ ಲೈನ್ಸ್ನ ನಡುವೆ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಇದ್ದಾಗ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿ. ಸೊ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಆಗಿದೆ, ಅದರ ಅರ್ಥ ಏನು, ಅಲ್ಲಿರುವಂತಹ ಎರಡು ಲೈನ್ಸ್ ಪ್ಯಾರಲಲ್ ಅಂತ ಹೇಳಿ. ಲೆಟ್ ಅಸ್ ರೈಟ್ ದ್ಯಾಟ್. ಓಕೆ, ಇಲ್ಲಿ ಒ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಆ್ಯಂಡ್ ಒ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಆರ್ ಎಸ್. ದೇರ್ಫೋರ್ ಆ್ಯಂಗಲ್ ಪಿ ಎ ಒ ಇಸ್ ಈಕ್ವಲ್ ಟು 90 ಡಿಗ್ರಿ ಆ್ಯಂಡ್ ಆ್ಯಂಗಲ್ SBO is equal to 90 ಡಿಗ್ರಿ. ಹಾಗಾಗಿ ನಾವು ಆ್ಯಂಗಲ್ PAO is equal to ಆ್ಯಂಗಲ್ SBO ಅಂಥೇಳಿ ಬರಿತೇವೆ. ಈ ಎರಡು ಆ್ಯಂಗಲ್ಸ್ ಈಕ್ವಲ್ ಆಗಿರುವಂಥದ್ದು, ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅದರ ಅರ್ಥ ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ ಪ್ಯಾರಲಲ್. ಸೊ ಇಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆಲ್ಟರ್ನೇಟ್ interior angles are equal. Alternate interior angles are equal. Therefore, PQ is parallel to RS. PQ is parallel to RS and hence the proof. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿದ್ದದ್ದು, ಅದನ್ನು ನಾವು ಪ್ರೂವ್ ಮಾಡಿದ್ವಿ. ಸೊ ಏನು ಮಾಡಿದ್ದೇವೆ, ಪಿ ಕ್ಯೂ ಪ್ಯಾರಲಲ್ ಆರ್ ಎಸ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಏನು ಕನ್ಸಿಡರ್ ಮಾಡಿದ್ದು ನಾವು ಇಲ್ಲಿ, ಜಸ್ಟ್ ವಿ ಹ್ಯಾವ್ ಕನ್ಸಿಡರ್ಡ್ ದ್ಯಾಟ್ ದ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ರೇಡಿಯಸ್ ಮತ್ತು ಟ್ಯಾಂಜೆಂಟ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರ್ತದೆ ಅಂತ ಹೇಳೋದನ್ನು ಕನ್ಸಿಡರ್ ಮಾಡಿ ನಾವು ಇಲ್ಲಿ ಎರಡು ಆ್ಯಂಗಲನ್ನು ಕನ್ಸಿಡರ್ ಮಾಡಿದ್ವಿ 90 ಡಿಗ್ರಿ. ಆ ಎರಡು ಆ್ಯಂಗಲ್ಸ್ ಈಕ್ವಲ್. ಆ ಎರಡು ಆ್ಯಂಗಲ್ ಈಕ್ವಲ್ ಆಗಿದೆ. ಆ ಆ್ಯಂಗಲ್ಸ್ ಯಾವ ಟೈಪ್ ಇದು, ದೇ ಆರ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಆಗಿದೆ ಅಂತ ಹೇಳಿದರೆ ಅರ್ಥ ಏನು, ಎರಡು ಲೈನ್ ಪ್ಯಾರಲ್ ಆಗಿದೆ ಅಂತ ಹೇಳಿ. ಇದನ್ನು ಎಲ್ಲಿಂದ ತೆಗೆದಿರುವಂಥದ್ದು, ನಾವೀಗಾಗಲೇ ಕಲ್ತಿದ್ದೇವೆ. ಎರಡು ಪ್ಯಾರಲಲ್ ಲೈನ್ಸ್ ನಡುವೆ
ಒಂದು ಟ್ರಾನ್ಸ್ವರ್ಸಲ್ ಲೈನ್ ಇದ್ದಾಗ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇಲ್ಲಿ ಅದರ ಕಾನ್ವರ್ಸ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಆಗಿದೆ ಅಂತ ಹೇಳಿದರೆ ಅರ್ಥ ಏನು, ಅಲ್ಲಿರುವಂತಹ ಎರಡು ಲೈನ್ ಒಂದಕ್ಕೊಂದು ಪ್ಯಾರಲಲ್ ಅಂತ ಹೇಳಿ. ಸೊ ನಾವು ಫೋರ್ತ್ ಕ್ವೆಶನ್ಗೆ ಆನ್ಸರನ್ನು ಪ್ರೂವ್ ಮಾಡಿ ಆಯಿತು. ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ ವಿಡಿಯೋ ಹಿಯರ್. ಈ ವಿಡಿಯೋದಲ್ಲಿ ಎಕ್ಸಸೈಸ್ 10.2ವಿನ ಕ್ವೆಶನ್ ನಂಬರ್ 1ಇಂದ ಕ್ವೆಶನ್ ನಂಬರ್ 4 ತನಕದ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಏನಾದರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ನೀವು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿ ಕೂಡ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್. Keep learning. Take care. Bye-bye.